ಕಟ್ಟುವಂತಹ ಮನೆ ಅಂತ ಹೇಳಿದ್ರೆ ಅಲ್ಲಿ ಸುಖ ಶಾಂತಿ ನೆಮ್ಮದಿ ನೆಲೆಸಬೇಕು ಅಂತ ಹೇಳಿ. ಆದರೆ ಇತ್ತೀಚಿನ ದಿನಗಳಲ್ಲಿ ಮನೆ ಅನ್ನೋದು ಒಂದು ರೀತಿ ದುಃಖಕ್ಕೇನೆ ಕಾರಣವಾಗ್ತಾ ಇದೆ. ಏನು ಹೇಳ್ತೀರಾ ಗುರುಗಳೇ? ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಇದಕ್ಕೆ ಸರಿಯಾದ ಮ್ಯಾಚ್ ಆಗ್ತಕ್ಕಂಥದ್ದು, ಹೊಂದಾಣಿಕೆ ಆಗ್ತಕ್ಕಂಥ ಪದ ಯಾವುದು ಹೇಳಬೇಕು ಅಂದ್ರಮ್ಮ, ನೋವಿನ ಮನೆ ಬೇಕಾ ಅಂದರೆ ಮನೆಯಿಂದ ಶಿಕ್ಷೆ ಅನುಭವಿಸ್ಬೇಕಾ? ಇದು ನಿಜವಾದ ಪ್ರಶ್ನೆ. ಮನೆಯಿಂದ ಶಿಕ್ಷೆನಾ ಹಂಗಂದ್ರೆ ಏನಿದು? ಮನೆ ಕಟ್ಟದ ಶಿಕ್ಷೆನಾ ಅನ್ಸುತ್ತಲ್ಲ? ಹೌದು. ಈ ಮನೆಯಿಂದ ಶಿಕ್ಷೆನಾ ಅನ್ನೋದಕ್ಕೆ ಅರ್ಥ ತಿಳ್ಕೊಂಡ್ರೆ ಗೊತ್ತಾಗತ್ತೆ. ಆದರೆ ನಾವು ಬರೀ ಬಾಯಲ್ಲಿ ಹೇಳ್ಕೊಂಡೇ ಬಂದ್ಬಿಟ್ಟು ಮನೆ ದೇವಾಲಯ ಬರೀ ಸುಳ್ಳೆ, ಜೀವನ ಎಲ್ಲ ಬರೀ ಸುಳ್ಳೆ. ಹೇಳೋದು ದೇವಾಲಯ, ಮಾಡೋದೆಲ್ಲ ಉಲ್ಟಾ. ಅದಕ್ಕೇನು ಹೇಳ್ಬೋದು ಅಂದರೆ ತಲೆ ಒಬ್ಬರದು, ದೇಹ ಒಬ್ಬರದು. ಈ ಥರ ಮನೆ ಕಟ್ಟೋದು ಇವತ್ತು ಈಗಿನ ಕಾಲದಲ್ಲಿ ಈ ಟ್ರೆಂಡ್ ಏನಂದರೆ ಗೊತ್ತಲ್ಲ, ಇದು ಮಿಕ್ಸ್ ಮಾಡೋದು, ಮಿಕ್ಸಿಂಗ್. ಹೌದಾ? ಯಾರ್ದೋ ತಲೆ ಯಾರ್ದೋ ದೇಹ ಅಂಟಿಸ್ಬಿಡೋದು. ಆ ರೀತಿ ಮನೆಯನ್ನು ಕಟ್ಟುತ್ತಿದ್ದೇವೆ ಅನ್ನೋದು ನಮಗಿನ್ನೂ ಅರಿವಿಗೆ ಬಂದಿಲ್ಲ. ಕಟ್ಟಿದ್ದೇವೆ, ಕಟ್ಟುತ್ತಿದ್ದೇವೆ, ಕಟ್ಟಲಿದ್ದೇವೆ, ಇವು ಮೂರೂ ಮೈನಸ್ಸೇ. ಹಾಗಾದರೆ ಕಟ್ಟೋ ಮನೆ ಏನು? ಆದರೆ ನಿರೀಕ್ಷೆ ಮಾತ್ರ ತುಂಬ ಇದೆ. ಮನೆ ಕಟ್ಟೋದೇನಕ್ಕೆ ಅಂದರೆ ಸುಖ, ಸಂತೋಷ, ನೆಮ್ಮದಿ, ಆರೋಗ್ಯ. ಯಾಕ್ರಿ ಹೇಳ್ಕೊತೀರಾ? ಬರೀ ಸುಳ್ಳು. ಅದಿಲ್ಲವೇ ಇಲ್ಲ ರೀ. ಬರೋದು ಇಲ್ಲ, ಸಿಗೋದು ಇಲ್ಲ. ನಿಮ್ಗೆ ಸಿಗೋದು ಒಂದೇ, ನೋವು. ಇವತ್ತು ನಿಮ್ಮ ವಿಚಾರವನ್ನು ವಿಸ್ತಾರ ಮಾಡಿ ತೋರಿಸ್ಕೊಡ್ತೀನಿ. ಮನೆಯಿಂದ ಶಿಕ್ಷೆನೇ ಅಂದರೆ ನೋವು ಎಲ್ಲೆಲ್ಲಿ ಬರುತ್ತೆ, ಯಾವ್ಯಾವ ಭಾಗದಿಂದ ನೋವು ಬರುತ್ತೆ, ಅದು ನಿಮ್ಮ ಮನೆಯಲ್ಲೇ ಇರುತ್ತೆ ಅನ್ನೋ ಒಂದು ಸತ್ಯವನ್ನು ಅರ್ಥ ಮಾಡ್ಕೊಳ್ತಕ್ಕಂತಹ ವಿಚಾರವೇ ಈ ದಿನದ ಒಂದು ರಹಸ್ಯಕರವಾದ ವಿಷಯ. ಈ ರಹಸ್ಯಕ್ಕೆ ಕಾರಣಕರ್ತನಾಗಿರ್ತಕ್ಕಂತಹ ಶ್ರೀಮನ್ನಾರಾಯಣನ ಪಾದ ಕಮಲಗಳಿಗೆ ಕೋಟಿ ಕೋಟಿ ನಮನಗಳನ್ನು ಅರ್ಪಣೆಯನ್ನು ಮಾಡಿ ವಿಷಯಕ್ಕೆ ಬರೋದೇ ಆದರೆ, ಇವತ್ತು ತಲೆ ಒಬ್ಬರದು, ದೇಹ ಒಬ್ಬರದು ಮನೇನ ನಾವು ಕಟ್ಟಿದ್ದೀವಿ. ಹಾಗಾದರೆ ಅದು ಹೆಂಗೆ ಹೇಳ್ತೀರಾ ನೀವು ಅನ್ನೋ ಪ್ರಶ್ನೆ ಬರುತ್ತಲ್ವ? ನಾವು ಕರೆಕ್ಟಾಗಿ ಕೇಳೇ ಕಟ್ಟಿರೋದು. ಯಾರನ್ನು ಕೇಳಿದ್ರಿ? ಅದೇ ಕಟ್ಟಿಸ್ತಾರಲ್ಲ, ವಾಸ್ತುವರು, ಪೂರೈತರು, ಯಾರೋ ಒಬ್ಬರು. ಅವ್ರಿಗೆ ಗೊತ್ತಾ ಪ್ರಶ್ನೆ? ಇನ್ನಿನ್ಯಾರು ಪ್ರಶ್ನೆ? ಸೊ ಪ್ರಶ್ನೆಯಲ್ಲೇ ಉಳಿದಿದ್ದೀವಿ, ಉತ್ತರ ಸಿಕ್ಕಿಲ್ಲ, ಸಿಗೋದೂ ಇಲ್ಲ. ಇದಕ್ಕೆ ಏನು ಹೇಳ್ಬೋದು ಅಂದರೆ, ಮನೆಯಲ್ಲಿ ನಾವು ಅನುಭವಿಸ್ತಾ ಇರ್ತಕ್ಕಂಥ ಮೊದಲನೇ ಭಾಗ ವಿಚ್ಛೇದನ ಮನೆಯಿಂದನೇ ನಡೆಯುತ್ತೆ. ಇವತ್ತು ಹೆಣ್ಣು ಮಕ್ಕಳಿಗೆ ವಿಚ್ಛೇದನ ಅನ್ನೋದು ಮನೆಯಿಂದನೇ ನಡೆಯುತ್ತೆ. ತಡವಾದ ಮದುವೆ ಮನೆಯಿಂದನೇ ನಡೆಯುತ್ತೆ. ಆದರೆ ನಾವು ಮನೆಯಿಂದ ಮದುವೆಯಲ್ಲಿ ನಡೀತಕ್ಕಂಥ ಸಮಸ್ಯೆಗಳೆಲ್ಲವೂ ಮನೆಯಿಂದಾನೇ ಅಂತಕ್ಕಂಥದ್ದು ತಿಳ್ಕೊಳ್ಳದೇ ಇರೋದಕ್ಕೆ ಕಾರಣ ಶಿಕ್ಷೆ. ಮನೆಯನ್ನು ಕಟ್ಟಿ ಶಿಕ್ಷೆಯನ್ನು ಅನುಭವಿಸುತ್ತಿದ್ದೇವೆ ಅಂತ ಗೊತ್ತಿಲ್ಲ.